2-3 ದಿನಗಳಿಂದ ಏನು IPL ಪಂದ್ಯ ನಡೆಯಿತು. ಬರೀ 18 ವರ್ಷಗಳ ಹಿಂದೆ, ಅಂದರೆ 18 ವರ್ಷಗಳ ನಂತರ IPL ಕಪ್ಪನ್ನು ಗೆದ್ದಿತು ಇದೇ RCB. ಆದರೆ 18 ನಿಮಿಷದಲ್ಲಿ ಅಥವಾ 18 ಗಂಟೆಯಲ್ಲೇ ಆ ಒಂದು ಸಂಭ್ರಮಕ್ಕೆ ಆ ಸಂಭ್ರಮ ಮುಗಿಲು ಮುಟ್ಟಿ, ಅಂದರೆ ಸಂಭ್ರಮ ಮುಗಿಲು ಮುಟ್ಟಿತು. ಜೊತೆಗೆ ಆ ಸಂಭ್ರಮಕ್ಕೆ ಸೂತಕವು ಕೂಡ ಬಂದೊದಗಿತ್ತು. ಏನು IPL ಪಂದ್ಯ ಗೆದ್ದುಕೊಂಡು ಬೆಂಗಳೂರಿಗೆ ಬರ್ತಾರೆ IPL ತಂಡದವರು. ಈ ವಿರಾಟ್ ಕೊಹ್ಲಿಯನ್ನು ನೋಡೋದಕ್ಕೆ ಲಕ್ಷೋಪಲಕ್ಷಗಟ್ಟಲೆ ಜನರು ಬಂದಿದ್ದರು. ಆ ಲಕ್ಷೋಪಗಟ್ಟಲೆ ಬಂದಂತಹ ಅಭಿಮಾನಿಗಳ ಪೈಕಿ 11 ಮಂದಿ ಬಲಿಯಾದರು. 11 ಬಲಿಗೆ 5 ಅಧಿಕಾರಿಗಳು ಸಸ್ಪೆಂಡ್ ಆದರು. ಈಗ 4 ಜನರು ಅರೆಸ್ಟ್ ಆಗಿದ್ದಾರೆ. 4 ಜನರು ಅರೆಸ್ಟ್ ಆಗಿದ್ದಾರೆ. 11 ಜನ ಸಾವು, 5 ಜನ ಸಸ್ಪೆಂಡ್, 4 ಜನ ಅರೆಸ್ಟ್. ಹೀಗಾಗಿ ಪೊಲೀಸ್ ಎತ್ತಂಗಡಿ ಬಳಿಕ ಈಗ ಆಯೋಜಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಜೊತೆಗೆ ಕಪ್ ತುಳಿತಕ್ಕೆ 4 ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಸಿಎಂ ಸೂಚನೆ ಬೆನ್ನಲ್ಲೇ RCB ಫ್ರಾಂಚೈಸಿ DNA ಸಂಸ್ಥೆಯ 4 ಸೆರೆಯಾಗಿದ್ದಾರೆ. ಜೊತೆಗೆ ಪರಾರಿಗೆ ಯತ್ನಕ್ಕೆ, ಅಂದರೆ ಮುಂಬೈಗೆ ಪರಾರಿ ಆಗ್ತಾ ಇದ್ರಂತೆ ಈ DNA ಏನು ಇವರು ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಇದ್ದಾರಲ್ಲ ಇವರು, ಮತ್ತು ಈ ಫ್ರಾಂಚೈಸಿ RCB ಫ್ರಾಂಚೈಸಿ ಮಾರ್ಕೆಟಿಂಗ್ ಹೆಡ್ ಇದ್ದಾರಲ್ಲ, ಮಾರ್ಕೆಟಿಂಗ್ ಏನು ಸೋಸ್ಲಿ ಅಂತ, ಅವರು ಬೆಂಗಳೂರಿಗೆ, ಅಂದರೆ ಬೆಂಗಳೂರು ಬಿಟ್ಟು ಮುಂಬೈಗೆ ಪರಾರಿಯಾಗ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ಯಾರ್ಯಾರು ಬಂಧನಕ್ಕೊಳಗಾಗಿದ್ದಾರೆ ಅಂತ ನೋಡೋದಾದರೆ ನಿಖಿಲ್ ಸೋಸಲೆ, ಸಮಂತ್, ಜೊತೆಗೆ ಕಿರಣ್ ಮತ್ತು ಸುನೀಲ್ ಮ್ಯಾಥ್ಯೂ, ಈ 4ರನ್ನು ಈಗ ಪೊಲೀಸರು ಬಂಧನ ಮಾಡಿದ್ದಾರೆ. ಸಿಎಂ ಸೂಚನೆ ಬೆನ್ನಲ್ಲೇ RCB, DNA, KSCA ಆಡಳಿತ ಮಂಡಳಿ ಅಧಿಕಾರಿಗಳ ಮನೆ ಮೇಲೆ ಪೊಲೀಸರು ದಾಳಿಯನ್ನು ಮಾಡ್ತಾರೆ. ಜೊತೆಗೆ ಬಂಧನದ ಭೀತಿಯಿಂದಾಗಿ KSCA, RCB ಫ್ರಾಂಚೈಸಿ, DNA ಸಂಸ್ಥೆಯ ಅಧಿಕಾರಿಗಳು ಮುಂಬೈಗೆ ಪರಾರಿಯಾಗೋದಕ್ಕೆ ಹೊರಟಿದ್ರಂತೆ. ಪರಾರಿಯಾಗಬೇಕು ಅನ್ನುವಷ್ಟರಲ್ಲಿ ಪೊಲೀಸರು ಅವರನ್ನು ಬಂಧನ ಮಾಡಿದ್ದಾರೆ. ಎಲ್ಲಿ? ಏರ್ಪೋರ್ಟಲ್ಲಿ. ಪೊಲೀಸರ ಅನುಮತಿ ನೀಡದೇ ಇದ್ದರೂ ವಿಜಯೋತ್ಸವದಲ್ಲಿ ಭಾಗಿಯಾಗುವಂತೆ ಟ್ವೀಟ್ನಲ್ಲಿ, ಅಂದರೆ ಟ್ವಿಟರ್ನಲ್ಲಿ ಕರೆ ನೀಡಿದಂತಹ ನಿಖಿಲ್ ಸೋಸ್ಲೆ ಯಾರಂತಂದರೆ ಈ KSC, ಅಂದರೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ RCB ತಂಡ ಬರ್ತಾಗಿದೆ, ಅದಕ್ಕೋಸ್ಕರ ಕೆಲವೊಂದಿಷ್ಟು ಪಾಸ್ಗಳನ್ನು ನಾವು ಮಾಡಿದ್ದೀವಿ ಅಂತ ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟನ್ನು ನೋಡಿದ ತಕ್ಷಣ ಪಾಸ್ಗೋಸ್ಕರ ಜನ ಬರ್ತಾರೆ. ಪಾಸ್ ನಮಗೆಲ್ಲ ಸಿಗಲ್ಲಪ್ಪ ಅಂತ ಅಂದ್ಬಿಟ್ಟು ಕೆಲವೊಂದಿಷ್ಟು ಜನ ಬಂದಿರ್ತಾರೆ. ಆದರೆ 8 ಗಂಟೆಗೆ ಟ್ವೀಟ್ ಮಾಡಿರ್ತಾರೆ ಇದೇ ನಿಖಿಲ್ ಸೋಸ್ಲೆ ಯಾರಂತಂದರೆ ಈ RCB ಫ್ರಾಂಚೈಸಿಗೆ ಒಬ್ಬ ಮಾರ್ಕೆಟಿಂಗ್ ಒಬ್ಬ ಸಿಬ್ಬಂದಿ. ಕಾರ್ಯಕ್ರಮಕ್ಕೆ ಬರುವವರಿಗೆ ಪಾಸ್ ನೀಡುವುದು ಅಂತ ಮಾಹಿತಿ ನೀಡಿ ಅಭಿಮಾನಿಗಳಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದರು. ಯಾರು? ಈ ನಿಖಿಲ್ ಅನ್ನುವಂತಹ ವ್ಯಕ್ತಿ. ನಂತರ ಈ ಹಿನ್ನೆಲೆಯಲ್ಲಿ ಮುಂಬೈಗೆ, ಅಂದರೆ ಸೃಷ್ಟಿ ಮಾಡಿರ್ತಾರೆ. ಈ ಆರೋಪದ ಮೇಲೆ ಅವರನ್ನು ಬಂಧನ ಮಾಡಿದ್ದಾರೆ. ಯಾಕೆ ಬಂಧನದ ಭೀತಿಯಿಂದಾಗಿ ಈ ನಿಖಿಲ್ ಸೋಸ್ಲೆ ಮುಂಬೈಗೆ ತೆರಳೋದಕ್ಕೆ ಬೆಂಗಳೂರು ವಿಮಾನ ನಿಲ್ದಾಣದಿಂದ ಮುಂಬೈಗೆ ಪರಾರಿಯಾಗೋದಕ್ಕೆ ರೆಡಿಯಾಗಿದ್ದ. ಆದರೆ ಪೊಲೀಸರು ಸ್ಟೇಡಿಯಂ ಒಳಗೆ ಪೊಲೀಸರು ಆ 4ರನ್ನು ಕೂಡ ಬಂಧನ ಮಾಡಿದ್ದಾರೆ. ಈಗ ಸ್ಟೇಡಿಯಂ ಬಳಿ ಸೂಕ್ತ ವ್ಯವಸ್ಥೆ ಮಾಡದೆ ಕಾಲ್ತುಳಿತಕ್ಕೆ ಕಾರಣವಾದ ಆರೋಪದ ಅಡಿಯಲ್ಲಿ ಸುಮಂತ್, ಕಿರಣ್, ಸುನೀಲ್ ಮ್ಯಾಥ್ಯೂ ಅವರು ಸೆರೆಯಾಗಿದ್ದಾರೆ. ಇಲ್ಲಿ ನಿಖಿಲ್ ಸೋಸ್ಲೆ ಅವರ ಒಂದು ಪ್ರಮುಖ ನಿರ್ಲಕ್ಷ್ಯ ಏನಂತಂದರೆ, ಮೊದಲು ಪಾಸ್ ವಿತರಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟ್ ಮಾಡಿದ ನಂತರ ಜನ ಪಾಸ್ಗೋಸ್ಕರ, ಕೆಲವೊಂದಿಷ್ಟು ದೊಡ್ಡ ಜನ, ಇನ್ಫ್ಲೂಯೆನ್ಸ್ ಜನ ಏನು ಮಾಡ್ತಾರೆ ಅಂತಂದರೆ ಪಾಸ್ ಸಿಗತ್ತೆ ಹೋಗ್ಬಿಡ್ತಾರೆ. ಈ ನಮ್ಮ ದೇಶದಲ್ಲಿ ಈ VVIP ಪಾಸ್ಗಳಿದಾವಲ್ಲ, ಅದನ್ನು ಯಾವಾಗ ಬಂದ್ ಮಾಡ್ತಾರೋ ಗೊತ್ತಿಲ್ಲ. ಅದನ್ನು ಫಸ್ಟ್ ಬಂದ್ ಮಾಡಬೇಕು, ಎಲ್ಲವೂ ಕೂಡ ಸರಿ ಹೋಗ್ಬಿಡತ್ತೆ. ನೋಡಿ, ಈ ಕಾಲ್ತುಳಿತದ ಹಿಸ್ಟರಿಯನ್ನು ನೋಡ್ತಾ ಹೋಗೋದಾದರೆ 1986ರಲ್ಲಿ ಇದೇ ಬೆಂಗಳೂರಲ್ಲಿ 96 ಮಂದಿಯನ್ನು ಬಲಿ ಪಡೆದುಕೊಂಡಿತ್ತು ಇದೇ ಕಾಲ್ತುಳಿತ ಪ್ರಕರಣ. 1986ರಲ್ಲಿ ಯಾವುದೋ ಒಂದು ಸರ್ಕಸ್ ಬಂದಿರುತ್ತಂತೆ. ಆ ಸರ್ಕಸ್ನಲ್ಲಿ ಸಾವಿರಾರು ಜನ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಅಷ್ಟೊಂದು ವ್ಯವಸ್ಥೆ ಇರಲ್ಲ. 96 ಮಂದಿ ಬಲಿಯಾಗಿದ್ರಂತೆ. ಅದಾದ ನಂತರ ಈಗ ಬೆಂಗಳೂರಲ್ಲಿ 11 ಜನ ಬಲಿಯಾಗಿದ್ದಾರೆ ಇದೇ ಕಾಲ್ತುಳಿತಕ್ಕೆ. ಅಂದರೆ ಕೆಲವೊಂದಿಷ್ಟು ಭದ್ರತೆ ವ್ಯವಸ್ಥೆ ಇರಲ್ಲ. ಹೀಗಾಗಿ ನಿಖಿಲ್ ಸೋಸ್ಲೆ ಏನು ಮಾಡ್ತಾರಂತಂದರೆ, ಮೊದಲಿಗೆ ಪಾಸ್ ವಿತರಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಆವಾಗ ತಮ್ಮವರಿಗೆ ಮೊದಲು ಈ 35,000 ಕೆಪಾಸಿಟಿ ಇರುವಂಥ ಚಿನ್ನಸ್ವಾಮಿ ಕ್ರೀಡಾಂಗಣ, 35,000ದಲ್ಲಿ ಒಂದು 10,000 ಜನರಿಗೆ ತಮ್ಮವ್ರಿಗೇ ಕೊಟ್ಬಿಟ್ಟಿರ್ತಾರೆ. ಈ VVIP ಪದ್ಧತಿಯನ್ನು ಮೊದಲು ಬಂದ್ ಮಾಡಬೇಕು ನಮ್ಮ ದೇಶದಲ್ಲಿ. ಕುಂಭಮೇಳದಲ್ಲಿ ಕಾಲ್ತುಳಿತ ಆಗುತ್ತಲ್ಲ, ಕುಂಭಮೇಳದಲ್ಲಿ ಕಾಲ್ತುಳಿತಕ್ಕೆ ಪ್ರಮುಖ ಕಾರಣವಾಗಿದ್ದೇ ಈ VVIP ಪಾಸ್ಗಳು. VVIPಗಳು ಬರ್ತಾರಲ್ಲ ಕೆಲವೊಂದಿಷ್ಟು ಜನರು, ಆ VVIPಗಳಿಗೆ ನಾವೇ VVIPಗಳನ್ನು ಮೆರೆಸಿರ್ತೀವಿ. ಮೆರೆಸಿದ ಫಲವಾಗಿ ಈ ಕಾಲ್ತುಳಿತಗಳಾಗ್ತವೆ. ಐದರ್ IPL ಇದು ಚಿನ್ನಸ್ವಾಮಿ ಕ್ರೀಡಾಂಗಣ ಆಗಿರಬಹುದು, ಇಲ್ಲ ಅಂತಂದರೆ ಕುಂಭಮೇಳ ಆಗಿರಬಹುದು.
ಈ VVIPಗೋಸ್ಕರನೇ ಒಂದು ಸ್ವಲ್ಪ ಕಾಲು ತುಳಿತ ಸಂಭವಿಸಿದೆ ಅನ್ನುವಂತಹ ಮೇಲ್ನೋಟಕ್ಕೆ ಕಾರಣಗಳು ಬಂದಿತ್ತು. ಮೊದಲು ನಿಖಿಲ್ ಸೋಸ್ಲೆ ಏನು ಮಾಡ್ತಾನಂತಂದರೆ ಫಸ್ಟು ಟ್ವೀಟ್ ಮಾಡ್ತಾರೆ, ಪಾಸ್ಗಳು ವಿತರಣೆ ಮಾಡ್ತಾ ಇದ್ದೀವಿ ಅಂತ. ಅದಾದ ನಂತರ ಕೆಲವು ನಿಮಿಷಗಳ ನಂತರ ಪಾಸ್ಗಳು ಉಚಿತವಾಗಿ ದೊರೆಯುತ್ತವೆ ಅಂತ ಟ್ವೀಟ್ ಮಾಡ್ತಾರೆ. ಆಗ ಏನು 35,000 40,000 ಜನ ಬರ್ತಾ ಇದ್ರಲ್ಲ, 2.5 ಲಕ್ಷದವರೆಗೂ ಬಂದುಬಿಡ್ತಾರೆ ಜನ. ಇಲ್ಲಿ ಮಿಸ್ಲೀಡ್ ಮಾಡಿದ್ದಕ್ಕೆ ನಿಖಿಲ್ ಸೋಸ್ಲೆ ಈಗ ಬಂಧನಕ್ಕೊಳಗಾಗಿದ್ದಾರೆ. ಈಗಾಗಲೇ ಏನಂತಂದರೆ ಗೋವಿಂದರಾಜು ತಲೆದಂಡ ಆಗಿದೆ. ಗುಪ್ತಚರ ಹೇಮಂತ್ಗೆ ಶೋಕು ಕೊಡಲಾಗಿದೆ. ಕೆಲವೊಂದಿಷ್ಟು ಜನರನ್ನು 4 ಈ ಕಡೆ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಕೆಲವೊಂದಿಷ್ಟು ಜನರ ಅಧಿಕಾರಿಗಳನ್ನು IPS ಅಧಿಕಾರಿಗಳನ್ನು ಈಗ ಎತ್ತಂಗಡಿ ಮಾಡಲಾಗಿದೆ. ಇನ್ನು ಈ ಸೋಸ್ಲೆ ಅವರ DNA ಮ್ಯಾನೇಜ್ಮೆಂಟ್ ಅವರ DNA ಮ್ಯಾನೇಜ್ಮೆಂಟ್ ಅವರು ಒಂದು ಕಡೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಆ DNA ಮ್ಯಾನೇಜ್ಮೆಂಟ್ ಅವರು ಜೊತೆಗೆ ಈ RCB ಫ್ರಾಂಚೈಸಿಯವರೇ ಜನರ ಮೇಲೆ ಹಲ್ಲೆ ಮಾಡ್ತಾ ಇದ್ರು. ಈ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ 7ನೇ ಗೇಟು 17ನೇ ಗೇಟಲ್ಲಿ ಏನು ಗಜಿಬಿಜಿ ಆಗ್ತಿತ್ತಲ್ಲ, ಆ ಟೈಮಲ್ಲಿ ಜನರ ಮೇಲೆ ಇವರೇ ಹಲ್ಲೆ ಮಾಡ್ತಾ ಇದ್ರು. ಹಲ್ಲೆಗೆ ಗೊಂದಲ ಸೃಷ್ಟಿ ಮಾಡಿದ್ದೂ ಇವರೇ. ಬಡಿಗೆ ಕಟ್ಟಿಗೆಗಳಿಂದ ಹಲ್ಲೆ ಮಾಡ್ತಿದ್ದು ಇದೇ ಅಭಿಮಾನಿಗಳ ಮೇಲೆ ಹಲ್ಲೆ ಮಾಡಿದ್ದು ಇವರೇ. ಈಗ ಗೊಂದಲ ಸೃಷ್ಟಿ ಮಾಡಿದವ್ರು ಯಾರು, ಹಲ್ಲೆ ಮಾಡಿದವ್ರು ಯಾರು, ಇದೆಲ್ಲದರ ಬಗ್ಗೆ ಈಗ ವಿಚಾರಣೆಯನ್ನು ನಡೆಸಬೇಕಾಗಿದೆ. ಆ ಕಟ್ಟಿಗೆಗಳನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ನೋಡಿ, ಆ ಜನರನ್ನು ಎಳೆದಾಡ್ತಾ ಇದ್ದಾರೆ. ಜನ ಕಂಟ್ರೋಲ್ ಹೆಂಗೆ ಆಗ್ತಾರೆ? ಜನ ಕಂಟ್ರೋಲ್ ಆಗಬೇಕಲ್ಲ. ನೀವು ಉಚಿತ ಬೇರೆ ಪಾಸ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಉಚಿತ ಪಾಸ್ ಕೊಡ್ತೀವಿ ಅಂತ ಹೇಳಿದ್ರೆ ಯಾರು ತಾನೇ ಬಿಡ್ತಾರೆ? ಲಕ್ಷ ಗಟ್ಟಲೆ ಜನ ಬಂದರು, ಕಾಲು ತುಳಿತ ಆಯಿತು ಒಂದೇ ಒಂದು ಟ್ವೀಟ್ನಿಂದ. ಜೊತೆಗೆ ಕೆಲವೊಂದಿಷ್ಟು ಜನರು ಕೂಡ ಟ್ವೀಟ್ ಮಾಡಿದ್ದಾರೆ, ಅದಕ್ಕೇನಿಲ್ಲ. ನಿಖಿಲ್ ಸೋಸ್ಲೆ ಮಾತ್ರ ಟ್ವೀಟ್ ಮಾಡಿಲ್ಲ, ಅನೇಕರು ಟ್ವೀಟ್ ಮಾಡಿದ್ದಾರೆ. ಸೊ ಹೀಗಾಗಿ ನಿಖಿಲ್ ಸೋಸ್ಲೆ ಮಿಸ್ಲೀಡ್ ಅಂದರೆ ಜನರನ್ನು ದಾರಿ ತಪ್ಪಿಸುವಂತಹ ಕೆಲಸ ಮಾಡಿದ್ದರಿಂದ ಈ ಒಂದು ದುರ್ಘಟನೆ ಸಂಭವಿಸಿದೆ. ಇದು ಪ್ರಮುಖ ಸಾಕ್ಷಿ, ಅಂದರೆ ಇದು ಒಂದು ಪ್ರಮುಖ ದುರಂತಕ್ಕೆ ಕಾರಣವಾಗಬಹುದು. ಸೊ ಹೀಗಾಗಿ ಈಗ ನಿಖಿಲ್ ಸೋಸ್ಲೆ ಸೇರಿದಂತೆ 4 ಬಂಧನ ಮಾಡಲಾಗಿದೆ.